ಇನ್ನು ಹಾಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೂ ಈ ಜ್ಯೋತಿಷ್ಯಕ್ಕೂ ಬಹಳ ನಂಟಿದೆ. ಅವ್ರ ರಾಜಕೀಯ ಹಾದಿಗೆ ಸಂಬಂಧಪಟ್ಟ ಹಾಗೆ ಅಂತೂ ಅವರೇ ಬಹಳ ಸಂದರ್ಭದಲ್ಲಿ ಕ್ಲೇಮ್ ಮಾಡಿದ್ದಾರೆ. ಸೊ ಕೆಲ ಜ್ಯೋತಿಷಿಗಳ ಸಲಹೆ, ಅವ್ರು ನಂಬಿದ್ದಂಥ ಕೆಲ ದೇವರುಗಳ ಅನುಗ್ರಹ ಹೇಗೆ ಅವರಿಗೆ ಒಳ್ಳೊಳ್ಳೆ ಹುದ್ದೆಗಳನ್ನು ಅಧಿಕಾರವನ್ನು ಕೊಟ್ಟಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ವೆರಿ ಇಂಟ್ರೆಸ್ಟಿಂಗ್ಲಿ ಇವತ್ತು ಬೆಂಗಳೂರಿನಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಹಾಗಿನ ಒಂದು ಗುದ್ದಲಿ ಪೂಜೆ ಇತ್ತು. ಭೂಮಿ ಪೂಜೆಯನ್ನು ನೆರವೇರಿಸುವಂಥ ಒಂದು ಕಾರ್ಯಕ್ರಮ. ಬಹಳಷ್ಟು ಮಂದಿ ರಾಜಕೀಯ ನಾಯಕರುಗಳು ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟೀಸ್, ಅಲ್ಲಿ BJP ಅವರಿದ್ರು, JDS ನವರಿದ್ರು, ಕಾಂಗ್ರೆಸ್ನವರಿದ್ರು. ಈ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಹಾಗೆ ಜ್ಯೋತಿಷ್ಯ ನಂಬಿಕೆ ಈ ವಿಚಾರ ಪ್ರಸ್ತಾಪಕ್ಕೆ ಬಂತು. ಡಿ.ಕೆ. ಶಿವಕುಮಾರ್ ಅವರು ಕೂಡ ತಾವು ಮುಖ್ಯಮಂತ್ರಿ ಆಗದೇ ಇದ್ದಂಥ ಸಂದರ್ಭದಲ್ಲಿ ಅಥವಾ ಮುಖ್ಯಮಂತ್ರಿ ಹುದ್ದೆ ಸಿಗೋದೇ ಇಲ್ಲ ಅನ್ನುವಂಥ ರೀತಿಯಂಥ ಸನ್ನಿವೇಶ ಇದ್ದಂಥ ಸಂದರ್ಭದಲ್ಲೂ ಕೂಡ ಕೆಲ ಜ್ಯೋತಿಷಿಗಳು ಕೊಟ್ಟಿದ್ದಂಥ ಸಲಹೆ ಹೇಗೆ ಕೈ ಹಿಡಿತು ಅನ್ನುವಂಥದ್ದನ್ನು ಅವ್ರು ಹೇಳ್ಕೊಳ್ತಾ ಹೋದ್ರು. ಅಷ್ಟೇ ಅಲ್ಲ, ಅವ್ರಿಗೆ ಬಹಳ ಆಪ್ತವಾಗಿ ಕೆಲವರು ಯಾರು ಈ ಜ್ಯೋತಿಷ್ಯ ಸಲಹೆಗಳನ್ನು ಕೊಡ್ತಾ ಇದ್ರಲ್ಲ ಅಂಥ ಜ್ಯೋತಿಷಿಗಳು ಕೂಡ ಇವತ್ತು ವೇದಿಕೆ ಮೇಲಿದ್ರು. ಅವರು ಕೂಡ ಕೆಲವು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಮಾತನಾಡಿದ್ರು. ಇದೆಲ್ಲ ಒಂದು ಭಾಗ, ಅದೇನೇನು ಅಂತ ನಾವು ನೋಡ್ತಾ ಹೋಗೋಣ. ಎರಡನೇದಾಗಿ ನಾನು ಆಗ್ತಾನೆ ಹೇಳಿದ್ನಲ್ಲ, ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟೀಸ್, ಪಕ್ಷಾತೀತವಾಗಿ ಕೆಲ ನಾಯಕರುಗಳಲ್ಲಿ ಇದ್ದಂಥವ್ರಂತೂ ಡಿ.ಕೆ. ಶಿವಕುಮಾರ್ ಅವರನ್ನ ಹಾಡಿ ಹೊಗಳಿದ್ರು. ಅದರಲ್ಲಿ BJPಯ ಸಂಸದರುಗಳಿದ್ರು, ಕೆಲ ಉಚ್ಚಾಟಿತ ನಾಯಕರುಗಳಿದ್ರು. ಬನ್ನಿ ಇವತ್ತಿನ ಕಾರ್ಯಕ್ರಮ ಏನ್ ಕಾರ್ಯಕ್ರಮ ಅದು, ಆ ಸಂದರ್ಭದಲ್ಲಿ ಜ್ಯೋತಿಷಿ ಹಾಗೆ ಮುಖ್ಯಮಂತ್ರಿಗಳ ನಡುವಿನ ಸಂಬಂಧ, ಜೊತೆಗೆ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿಗಳ ಅಭಿಪ್ರಾಯ ಏನೇನಿತ್ತು ಅದೆಲ್ಲ ಈ ರಿಪೋರ್ಟಲ್ಲಿ ನೋಡ್ಕೊಂಬೋಣ ಬನ್ನಿ. ಬೆಂಗಳೂರಿನಲ್ಲಿ ಸುಬ್ರಹ್ಮಣ್ಯ ದೇಗುಲ ನಿರ್ಮಾಣಕ್ಕೆ ಭೂಮಿ ಪೂಜೆ. ಧರ್ಮ ಯಾವುದಾದರೂ ತತ್ವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ದೇವರಪ್ಪ ನಾಮ ಹಲವು ಅಂತೇಳಿ. ದೇಗುಲ ಭಕ್ತನಿಗೂ ಭಗವಂತನಿಗೂ ವ್ಯವಹಾರದ ಸ್ಥಳ ಎಂದ ಡಿಕೆಶಿ. ಭಕ್ತನಿಗೂ ಭಗವಂತನಿಗೂ ವ್ಯವಹಾರ ನಡೆಯುವಂತ ಸ್ಥಳ ದೇವಾಲಯ. ಸಿಎಂ ಡಿಕೆಶಿ ಬಹಳ ದೈವ ಭಕ್ತರು ಎಂದ ಎಸ್.ಟಿ. ಸೋಮಶೇಖರ್. ಅಂತ ಒಬ್ಬ ದೈವ ಪುರುಷರು ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ಇವತ್ತು ಭೂಮಿ ಪೂಜೆಯನ್ನ ಮಾಡ್ತಕ್ಕಂಥದ್ದು. ನಂಬಿಕೆ, ದೇವರ ಮೇಲೆ ಅಪಾರ ನಂಬಿಕೆ ಇಟ್ಕೊಂಡಿರುವ ಡಿಕೆಶಿ ತಮ್ಮದೇ ರೀತಿಯಲ್ಲಿ ಸಿಎಂ ಆಗಿ ಕೆಲಸ ಮಾಡ್ತಿದ್ದಾರೆ. ಇದೀಗ ಬೆಂಗಳೂರಿನಲ್ಲಿ ಸುಬ್ರಹ್ಮಣ್ಯ ದೇಗುಲ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿದ್ದಾರೆ. ಬೆಂಗಳೂರಿನ ಲಿಂಗದೀರ್ನಹಳ್ಳಿಯಲ್ಲಿ ಭೂಮಿ ಪೂಜೆ ಮಾಡಿದರು. ಭಾರತೀ ತೀರ್ಥ ಸೇವಾ ಪ್ರತಿಷ್ಠಾನದಿಂದ ಆಯೋಜಿಸಿರುವ ಕಾರ್ಯಕ್ರಮದಲ್ಲಿ ದ್ವಾರಕನಾಥ ಗುರೂಜಿ, ಸಂಸದ ಡಾಕ್ಟರ್ ಕೆ. ಸುಧಾಕರ್, ಶಾಸಕರಾದ ಅಜಯ್ ಸಿಂಗ್, ಎಸ್.ಟಿ. ಸೋಮಶೇಖರ್ ಉಪಸ್ಥಿತರಿದ್ದರು. ವೇದಿಕೆಯಲ್ಲಿ ಮಾತನಾಡಿದ ಸಿಎಂ ಡಿ.ಕೆ. ಶಿವಕುಮಾರ್, ಪೂಜೆ ಯಾವುದಾದ್ರೂ ಭಕ್ತಿ ಒಂದೇ, ದೇವನೊಬ್ಬ ನಾಮ ಹಲವು ಎಂದಿದ್ದಾರೆ. ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ ನೂರಾದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮ ಅನ್ನುವಾದರೂ ನಿಷ್ಠೆ ಒಂದೇ, ದೇವರಪ್ಪ ನಾಮ ಹಲವು ಅಂತೇಳಿ ದೇವರಿಗೆ ವಿವಿಧ ರೀತಿಯಲ್ಲಿ ಒಂದು ಕಲ್ಲಲ್ಲಿ ನೋಡ್ಲಿ, ಗೋಡೆಯಲ್ಲಿ ನೋಡ್ಲಿ, ಮನುಷ್ಯತ್ವದಲ್ಲಿ ನೋಡ್ಲಿ, ಬಸವಣ್ಣವರು ಕಾಯಕವೇ ಕೈಲಾಸ ಅಂತ ಹೇಳ್ತಾರೆ. ಬೇರೆ ಕೆಂಗಲಮಂತ್ರಿಗಳು ವಿಧಾನಸೌಧದ ಮೇಲೆ ವರ್ಕ್ ಇಸ್ ವರ್ಷಿಪ್ ಅಂತೇಳಿ ಬರ್ಸಿದ್ದಾರೆ. ಹಾಗೆ ನಮ್ಮ ಕೆಲಸದಲ್ಲೂ ಕೂಡ ಇವತ್ತು ನಾವು ಅನೇಕ ದೇವರುಗಳು ಹೇಳಿದಂಗೆ ಕಲ್ಲಲ್ಲೂ ಗೋಡೆಯಲ್ಲೂ ಎಲ್ಲ ಕಡೆಯಲ್ಲೂ ಕೂಡ ನಾವು ದೇವರುಗಳನ್ನ ನಾವು ನೋಡ್ತಾ ಇದ್ದೇವೆ. ಈ ಸ್ಥಳದಲ್ಲಿ ದ್ವಾರಕನಾಥ ಗುರೂಜಿಗೆ ಶಾಲೆ ಕಟ್ಟಿ ಎಂದು ಹೇಳಿದ್ದೆ, ಆದರೆ ಅವರು ದೇವರ ಸೇವೆ ಮಾಡಬೇಕು ಅಂದ್ರು ಅಂತ ಸಿಎಂ ಡಿಕೆಶಿ ಹೇಳಿದರು. ನಾನು ಈ ಜಾಗ ಬಂದು ಬಹಳ ವರ್ಷದಿಂದ ನನಗೆ ಹೇಳ್ತಾ ಇದ್ರು. ನಾನು ಸಂದರ್ಭದಲ್ಲಿ ಸುಮ್ಮನೆ ಇರಿ ಅಂತೇಳಿ ನಾನು ತಾಳ್ಮೆಯಿಂದ ಕೇಳ್ತಾ ಇದ್ದೆ. ನನ್ನ ಫ್ರೆಂಡ್ ಇಲ್ಲಿ ಒಬ್ರು ಹರೀಶ್ ಇದ್ದಾರೆ, ಅವರು ನಾವಿಬ್ರು ಒಪ್ಕೊಂಡಿದ್ದು. ಅವ್ರು ಯಾವುದೋ ಒಂದು ದೊಡ್ಡ ಪ್ರಿಡಿಕ್ಷನ್ ಮಾಡಿದ್ರು. ಆ ಪ್ರಿಡಿಕ್ಷನ್ ಎಲ್ಲ ನಾವು ಹೇಳ್ಕೊಂಡು ಕುತ್ಕೊಂಡದೆಲ್ಲ ದೊಡ್ಡ ನ್ಯೂಸ್ ಆಗ್ತದೆ. ಈಗ ಆ ಪ್ರಿಡಿಕ್ಷನ್ಸ್ ಹೇಳಲಿಕ್ಕೆ ಇಷ್ಟ ಇಲ್ಲ. ಅವತ್ತು ಒಂದು ಸುಬ್ರಹ್ಮಣ್ಯನ ದೇವಸ್ಥಾನ ಕಟ್ತೀನಿ ಅಂತ ಸಂಕಲ್ಪ ಆಗಬೇಕು ಅನ್ನೋದು ಒಂದು ಮಾತು ಹೇಳಿದ್ರು. ಆಗಲಿ ಗುರುಜಿ ಅಂತ ಹೇಳಿದೆ. ಬಟ್ ಒಂದು ಚಿಕ್ಕ ದೇವಸ್ಥಾನ ಕಟ್ಟಿದ್ದೀರ ಗಡಿವೇಶ್ವರ. ನನ್ನ ಬಂಡೆ ಬಂಡೆ ಅಂತಾರೆ. ಬಂಡೆ ಕಡಿದ್ರೆ ಆಕೃತಿ, ಪೂಜಿಸಿದ್ರೆ ಸಂಸ್ಕೃತಿ. ಭಕ್ತನಿಗೂ ಭಗವಂತನಿಗೂ ವ್ಯವಹಾರ ನಡೆಯುವ ಸ್ಥಾನ ದೇವಸ್ಥಾನ ಅಂತ ಸಿಎಂ ಅಂದ್ರು. ನಾನು ಹಿಂದೆ ಹೇಳಿದ್ದೇನೆ, ಅದು ಬಂಡೆ, ಅದು ಕಲ್ಲದು, ಅದು ಪ್ರಕೃತಿ, ಅದನ್ನ ಕಡೆದರೆ ಆಕೃತಿ, ಅದನ್ನು ಪೂಜಿಸದೆ ಸಂಸ್ಕೃತಿ. ಹಂಗೆ ನಮ್ಮ ಸಂಸ್ಕಾರವನ್ನ ಎತ್ತಿಡಿದು ನಾವಿಲ್ಲಿ ಭಕ್ತಿಯ ಅಡೆಪಾಯದ ದೈವ ಕೃಪೆಯ ಗೋಪುರವನ್ನ ಕಟ್ಟಲಿಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಭಕ್ತನಿಗೂ ಭಗವಂತನಿಗೂ ವ್ಯವಹಾರ ನಡೆಯುವಂತ ಸ್ಥಳ ದೇವಾಲಯ. ಆ ದೇವಾಲಯಕ್ಕೆ ನೀವೆಲ್ಲ ಕೂಡ ಎಲ್ಲ ಈ ಭಾಗದ ಭಕ್ತರೆಲ್ಲ ಬಂದು
ನೆಮ್ಮದಿಯನ್ನು ಪಡ್ಕೊಳ್ಳಿ ಅಂತ ಹೇಳಿ ಇವತ್ತು ನಾವು ಈ ಭೂಮಿ ಪೂಜೆಯನ್ನ ಮಾಡಿದ್ದೇವೆ. ಸಿಎಂ ಡಿಕೆಶಿ ಧರ್ಮ ಭಕ್ತಿಯ ದಾರಿಯಲ್ಲಿ ನಡೆಯುತ್ತಿದ್ದಾರೆ, ಪೂಜೆ ಫಲಗಳಲ್ಲಿ ನಂಬಿಕೆ ಇಟ್ಟಿದ್ದಾರೆ ಅಂತ ಕಾರ್ಯಕ್ರಮದಲ್ಲಿ ಬಿಜೆಪಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹೇಳಿದರು. ಧರ್ಮದ ಕಡೆ ಧರ್ಮ ಇವತ್ತು ನಮ್ಮ ಗುಹ ಅವರು ಹೇಳಿದಂಗೆ ಅನೇಕ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿದ್ದಾರೆ. ಪೂಜಾ ಫಲಗಳಲ್ಲಿ ಅವರಿಗೆ ನಂಬಿಕೆ ಇಟ್ಟಿದ್ದಾರೆ. ಸಿಎಂ ಡಿಕೆಶಿ ಬಹಳ ದೈವ ಭಕ್ತರು ಎಂದ ಶಾಸಕ ಎಸ್ ಟಿ ಸೋಮಶೇಖರ್ 40 ವರ್ಷಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಉಳಿಯೇಟು ತಿಂದಿದ್ದಾರೆ. 2 ವರ್ಷ ಮಾತ್ರವಲ್ಲ, ಅನೇಕ ವರ್ಷ ಆಡಳಿತ ನಡೆಸುವ ಸಾಮರ್ಥ್ಯವಿದೆ ಎಂದಿದ್ದಾರೆ. ಒಂದು ಸಮರ್ಥ ನಾಯಕನಾಗಿ ಕರ್ನಾಟಕ ರಾಜ್ಯವನ್ನ ಕೇವಲ 2 ವರ್ಷ ಅಲ್ಲ, ಅನೇಕ ವರ್ಷಗಳ ಕಾಲ ಈ ಕರ್ನಾಟಕ ರಾಜ್ಯವನ್ನ ಆಳ್ತಕ್ಕಂಥ ಶಕ್ತಿ ಆ ಬೇರೆ ಬೇರೆ ಉಳಿಯೇಟು ತಿಂದಂತ ಸಮಯದಲ್ಲಿ ಅವರಿಗೆ ಆ ಶಕ್ತಿ ಕೂಡ ಬಂದಿದೆ. ಇವತ್ತು ನಮ್ಮ ಕ್ಷೇತ್ರದಲ್ಲಿ ಇವತ್ತು ಭೂಮಿ ಪೂಜೆಯನ್ನ ಮಾಡ್ತಕ್ಕಂಥದ್ದಕ್ಕೆ ರಾಜಗುರುಗಳು ಏನು ಆಹ್ವಾನವನ್ನು ಮಾಡಿದ್ರು, ರಾಜಗುರುಗಳಿಗೆ ಗೌರವದಿಂದ ಇವತ್ತು ಕಾರ್ಯಕ್ರಮವನ್ನು ಕೂಡ ನಡೆಸಿದ್ದಾರೆ. ದೈವ ಬಲದಿಂದ ಡಿಕೆಶಿ ಸಿಎಂ ಆಗಿದ್ದಾರೆ ಅಂತ ಕಾರ್ಯಕ್ರಮದಲ್ಲಿ ದ್ವಾರಕನಾಥ ಗುರೂಜಿ ಹೇಳಿದರು. ನನ್ನ ಶಿಷ್ಯ ಶಿವಕುಮಾರ ಶ್ರಮ ದೊಡ್ಡ ಒಂದು ಸಾಹಸ. ರಾಮನು ಅಯೋಧ್ಯೆ ರಾಜನಾಗಬೇಕಾದ್ರೆ 8 ಜನ ಸಂವಾದ ಮಾಡಿದ್ದು, 8 ಜನ ನಿಗದಿಸಬೇಕಾಯ್ತು, ಏನೇನು ಮಾಯಾಮೋಹ ಎಲ್ಲ ಜಿಂಕೆ ಬಿಟ್ಟು ಎಲ್ಲ ಮಾಡಿದ್ದು ಕಷ್ಟಪಟ್ಟೆ ಅಯೋಧ್ಯೆನ ಸಂಪಾದನೆ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಶಿವಕುಮಾರ್ ಕೂಡ ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ, ಕಷ್ಟಪಟ್ಟು ಸಂಪಾದನೆ ಮಾಡಿದ್ದಾರೆ. ಅದಕ್ಕೆ ದೈವಬಲ ಬಂದು ಮುಖ್ಯಮಂತ್ರಿ ಆಗಿದ್ದಾನೆ. ದೇವರು ಏನು ಸ್ಥಾನಮಾನ ಕೊಟ್ಟಿದ್ದಾನೋ ಅದು ಉಳಿಸ್ಕೋಬೇಕು ಅಂತ ನಮ್ಮ ಆಸೆ. ಇತಿಹಾಸದಲ್ಲಿ ಒಳ್ಳೆಯ ಮುಖ್ಯಮಂತ್ರಿ ಇಟ್ಕೊಂಡು ಜನಪ್ರಿಯರಾಗಿ ಅವರು ಇದ್ದಾರೆ, ನನ್ನ ನಂಬಿಕೆ ಇದೆ. ಹಿಂದೆ ಗುರೂಜಿಗಳು ಡಿಕೆ ಸಿಎಂ ಆಗ್ತಾರೆಂದು ಹೇಳಿದ್ರು. ಆಗ ಗುರೂಜಿಗಳನ್ನ ಸಾಕಷ್ಟು ಜನ ಪ್ರಶ್ನೆ ಮಾಡಿದ್ದಾರೆ. ಹೀಗೆ ಹಲವರು ಪ್ರಶ್ನಿಸಿದ್ರು, ಹೆದರದೆ ಅದೆಲ್ಲವನ್ನ ಎದುರಿಸಿದ್ದಾರೆ ಅಂತ ವೇದಿಕೆಯಲ್ಲಿ ದ್ವಾರಕನಾಥ್ ಗುರೂಜಿ ಭವಿಷ್ಯದ ಬಗ್ಗೆ ಸಿಎಂ ಡಿಕೆ ಪ್ರಸ್ತಾಪ ಮಾಡಿದರು. ಸುನೀಲ್, ಟಿವಿ9 ಬೆಂಗಳೂರು.